ಇವತ್ತು ನಾವು ನಮ್ಮ ಕೊರಟಗೆರೆನಲ್ಲೇ ಇರುವಂಥ ಚನ್ನರಾಯನದುರ್ಗ ಕೋಟೆಗೆ ಹತ್ತಾ ಇದ್ದೀವಿ. ಈ ಕೋಟೆ ಹತ್ತೋದಕ್ಕೆ ತುಂಬ ಕಷ್ಟ ಗುರು, ಆದರೆ ಇಳಿಯೋದಕ್ಕೆ ತುಂಬ ಈಸಿ. ಹೇ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕೆವಿ ಕ್ರಿಯೇಷನ್ಸ್ ಮಿನಿ ಲಾಗ್. ನಾನು ನಿಮ್ಮ ವಸಂತ್ ಮಾತಾಡ್ತಾ ಇದ್ದೀನಿ. ಕೋಟೆಗೆ ಎಂಟ್ರಿ ಆದ ತಕ್ಷಣ ನೋಡಿ ಗೈಸ್, ಟಾಪ್ ವ್ಯೂಗೆ ಹೋಗೋಕ್ಕೂ ಮುಂಚಿತವಾಗಿಯೇ ಒಂದು ಕಲ್ಯಾಣಿ ಸಿಗುತ್ತೆ. ಕಲ್ಯಾಣಿ ಮುಂದಗಡೆ ಒಂದು ಟೆಂಪಲ್ ಸಿಗುತ್ತೆ. ಇದರ ಆರ್ಕಿಟೆಕ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವಾಗಿನ ಕಾಲದಲ್ಲೇ ಯಾವ ರೀತಿ ಆರ್ಕಿಟೆಕ್ಚರ್ ಮಾಡಿದ್ದಾರೆ ಅಂತ. ಈ ಟೆಂಪಲ್ನ ಜನಗಳೆಲ್ಲ ನಿಧಿ ಇದೆ ಅಂದ್ಬಿಟ್ಟು ಎಲ್ಲ ಡೆಮಾಲಿಷ್ ಮಾಡಿಬಿಟ್ಟಾರೆ. ನೋಡಿ, ಇದೊಂದು ವಿಗ್ರಹ ಮಾತ್ರ ಉಳ್ಕೊಂಡಿದೆ ಟೆಂಪಲಲ್ಲಿ. ಇದೆಲ್ಲ ಗುಹೆಗಳು, ಕರಡಿ ಗುಹೆಗಳಂತೆ. ನಮಗೆ ಇಲ್ಲಿರೋ ಲೋಕಲ್ ಐಟ್ಸ್ ಹೇಳಿದ್ರು. ಇಲ್ಲಿ ಒಂದು ಮಂಟಪ ಕಾಣಿಸ್ತಾ ಇದೆ. ಏನಿಲ್ಲ, ನಿಧಿ ಇದೆ ಅಂತ ಹೇಳ್ಬಿಟ್ಟು ಜನರು ಮೂಢನಂಬಿಕೆಯಿಂದ ಈ ಒಂದು ಮಂಟಪನ ಹಾಳು ಮಾಡಿಬಿಟ್ಟವ್ರೆ. ನೋಡಿ, ಚಿತ್ರದುರ್ಗದ ಥರನೇ ಇದು ಸಹ 7 ಸುತ್ತಿನ ಕೋಟೆ. ಪಿರಂಗಿಗಳನ್ನ ಇಟ್ಟು ಉಡಾಯಿಸೋದಕ್ಕೆ ಈ ಜಾಗನ ಯೂಸ್ ಮಾಡ್ತಾ ಇದ್ದಾರಂತೆ. ಕೋಟೆಯಲ್ಲಿ ನೀರು ಸ್ಟೋರೇಜ್ ಮಾಡೋಂಥ ಜಾಗ ನೋಡಿ ಗೈಸ್ ಹೆಂಗಿದೆ ಅಂತ. ಹುಷಾರ ಬನ್ನಿ. ಮದ್ದು ಗುಂಡನ್ನು ಅರಿಯೋದಕ್ಕೆ ಅಂದರೆ ರುಬ್ಬೋದಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತ ಅನಿಸುತ್ತೆ. ಫೈನಲ್ ವ್ಯೂ ಪಾಯಿಂಟ್ ಹೆಂಗಿದೆ. ಇದೊಂದು ಡೆಸ್ಟಿನೇಷನ್ಗೆ ನಾವು ರೀಚ್ ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗುರು. ಯಪ್ಪ, ಮಳೆ ಬೇರೆ ಬಂದ್ಬಿಟ್ಟು ಬಂಡೆ ಎಲ್ಲ ಜಾರ್ತಾ ಇತ್ತು. ಬ್ರೋ, ಇಂಥ ಅದ್ಭುತವಾದ ಜಾಗದಲ್ಲಿ ಕೂತಿದ್ದೀರಲ್ಲ, ಏನು ಅನ್ನಿಸ್ತಾ ಇದೆ ನಿಮಗೆ? ನಡೆದು ಕಾಲು ಐತೈತೆ, ಅದಕ್ಕೆ ಜಾರ್ಕೊಂಡು ಹೋಗ್ತಾ ಇದ್ದೀವಿ. ಇದೊಂದೇ ಮಾಸ್ಟರ್ ಪೀಸು.